ಇಲ್ಲಿ ನೋಡಿ ಮಡಿಕೇರಿ ಹತ್ರ ದಸರಾದು ಎಂಟ್ರಿ ಆಲ್ರೆಡಿ ಫುಲ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಕ್ರೇಜಿ ವೈಬ್ಸ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇಲ್ಲಿ ಮಡಿಕೇರಿ ದಸರಾ ಪಾರ್ಕಿಂಗು ಟೂ ವೀಲರ್ಗಳಿಗೆ ಚರ್ಚ್ ಮತ್ತೆ ಯಾವುದೋ ಶಾಲಾ ಮೈದಾನ ಅಂತ ಹಾಕಿದ್ದಾರೆ. ನೋಡೋಣ ಅದು ಎಲ್ಲಿದೆ ಅಂತ ಈಗ ಹೋಗಿ ಹುಡುಕ್ಬೇಕು. ಇದು ಪಿ ಫಾಲ್ಸ್ ಹೋಗೋ ರೂಟ್ ಡಿವೈಡ್ ಬರ್ತದಲ್ಲ, ಅಲ್ಲೆಲ್ಲೋ ಪಾರ್ಕಿಂಗ್ ಮಾಡ್ಬಿಟ್ಟು ಹೋಗ್ಬೇಕಂತೆ. ಅಲ್ಲಲ್ಲ ಕಣ, ಮತ್ತೆ ಇದು ಚರ್ಚ್ ಹತ್ರ ಮತ್ತೆ ಯಾವ್ದೋ ಸ್ಕೂಲ್ ಗ್ರೌಂಡ್ ಹತ್ರ ಪಾರ್ಕಿಂಗ್ ಇರೋದು ಟೂ ವೀಲರ್ಗೆ. ಬೇರೆದಕ್ಕೆಲ್ಲ ಬೇರೆ ಕಡೆ. ಗಾಯ್ಸ್ ಇಲ್ಲಿ ನೋಡಿ ಎಷ್ಟೊಂದು ಫುಲ್ ಸೆಕ್ಯೂರಿಟಿ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ ಆಲ್ರೆಡಿ. ಇದು ಫುಲ್ ಪೊಲೀಸ್ ಪ್ರೊಟೆಕ್ಷನ್. ಎಷ್ಟನೇ ವರ್ಷದ ಇದು? 95ನೇ ವರ್ಷದ ಮಡಿಕೇರಿ ದಸರಾ. ಫುಲ್ ಸ್ಟ್ರಿಕ್ಟ್ ಮಾಡೋರಂತ. ಈ ಮಡಿಕೇರಿ ದಸರಾ ಮೊಬೈಲ್ ಕೊಟ್ಮೇಲೆ ಅದಾಯ್ತಾ? ವೆಲ್ಕಮ್ ಬ್ಯಾಕ್ ಗೈಸ್. ನಾನು ನಿಮ್ಮ ವಸ್ತಿ. ನಾವು ಹೇಳ್ದಂಗೇನು ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಅದು ಮಡಿಕೇರಿ ದಸರಾ. ಮೈಸೂರು ದಸರಾ ರಾಯಲ್ ಆದ್ರೆ ಮಡಿಕೇರಿ ದಸರಾ ಮಾಸ್ ಮತ್ತೆ ಕ್ರೇಜಿ ಕಾಂಬೋ. ಬನ್ನಿ ಇವತ್ತು ಯಾವ ರೀತಿ ಎಂಜಾಯ್ ಮಾಡ್ಬೋದು ಅಂತ ನಿಮ್ಗೆಲ್ಲ ಈ ಬ್ಲಾಗ್ ಇಂದ ತೋರಿಸ್ತೀನಿ. ವೆದರ್ ಅಂತೂ ಸಕ್ಕತ್ತಿದೆ. ಫುಲ್ ಕ್ಲೌಡಿ ಮಿಸ್ಟಿ ಫಾಗು ನೋಡಿ. ಅಲ್ಲಿ ಮಡಿಕೇರಿ ಸ್ಟ್ರೈಟ್. ಇಲ್ಲಿ ಪಾರ್ಕಿಂಗ್ ಎಲ್ಲಿ ಹುಡ್ಕೋದು ಅಂತ ಗೊತ್ತಾಯ್ತಲ್ವಲ್ಲ. ಪ್ರಿಪರೇಷನ್ ನಡೀತಾ ಇದೆ. ಎಲ್ಲ ಕಡೆ ಲೈಟ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ನಾವು ಕೂಡ ಮಡಿಕೇರಿ ದಸರಾದಲ್ಲಿ ಎಂಜಾಯ್ ಮಾಡಕ್ಕೆ ಬಂದಿದೀವಿ. ಇಲ್ಲಿ ಸ್ಟ್ರೈಟ್ ಹೋಗ್ಬಿಟ್ಟು ಡೌನ್ ಆದ್ರೆ ಅಲ್ಲಿ ಸೆಂಟರ್ಗೆ ಹೋಗ್ಬಿಡ್ತೀವಿ. ಮಡಿಕೇರಿ ಟೌನ್ ಸೆಂಟರ್ಗೆ. ಪಾರ್ಕಿಂಗ್ ಲೊಕೇಶನ್ ಅಲ್ಲೆಲ್ಲ ಮೆನ್ಷನ್ ಮಾಡಿದ್ರು, ಬಟ್ ನಮ್ಗೆ ಆ ಪಾರ್ಕಿಂಗ್ ಲೊಕೇಶನ್ ಎಲ್ಲಿ ಅಂತಾನೆ ಗೊತ್ತಿಲ್ಲ. ಅದನ್ನು ಹುಡ್ಕೊಂಡು ಹೋಗ್ತಾ ಇದೀವಿ ಇವಾಗ. ಟ್ರಾಫಿಕ್ ಅಂತೂ ಹೈಪ್ ಆಗ್ಬಿಟ್ಟಿದೆ ಇವಾಗ ಇಲ್ಲಿ ಮಡಿಕೇರಿಯಲ್ಲಿ. ಇನ್ನೇನೋ ಇದು ಇವಾಗ ಆಫ್ಟರ್ನೂನು ಈವ್ನಿಂಗ್ ಟೈಮಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೆ ಸಪ್ರೇಟಾಗಿ ಪಾರ್ಕಿಂಗ್ ಜಾಗ ವ್ಯವಸ್ಥೆ ಮಾಡಿದ್ದಾರೆ. ಸೊ ಅದಕ್ಕೆ ತಕ್ಕಂಗೆ ಹೋದ್ರೆ ಆರಾಮಾಗಿ ಪಾರ್ಕ್ ಮಾಡಿ ಎಲ್ಲ ಕಡೆ ಓಡಾಡ್ಬೋದು. ಇಲ್ಲಾಂದ್ರೆ ಪಾರ್ಕಿಂಗ್ ಅಂತ ಹೆವಿ ಕಷ್ಟ ಆಗುತ್ತೆ, ಯಾಕಂದ್ರೆ ಅಲ್ಲಿ ಜಾಗನೇ ಇಲ್ಲ. ಎಲ್ಲ ಅಷ್ಟೊಂದು ಪಾರ್ಕಿಂಗ್ ತುಂಬಿಟ್ಟವ್ರೆ ಕಾರುಗಳೆಲ್ಲ, ಜನಗಳು ಬಂದು ಇಲ್ಲಿ. ಅಕ್ಷರ ನೋಡ್ತಾ ಇದ್ಯಾ? ಎಲ್ಲಿಗೆ ಹೋಗ್ಬೇಕು? ಸ್ಟ್ರೈಟ್ ಹೋಗ್ಬೇಕಾ? ನಾವ್ ಇವಾಗ ಮಡಿಕೇರಿ ಟೌನ್ ಹತ್ರ ಹೋಗ್ಬೇಕು. ಬಟ್ ಅಲ್ಲಿ ಪಾರ್ಕಿಂಗ್ ಇದೆಯಾ ಇಲ್ವಾ ಅದೊಂದು ದೊಡ್ಡ ಡೌಟ್ ನಮ್ಗೆ. ಯಾಕಂದ್ರೆ ಅಲ್ಲಿ ಫ್ರಂಟ್ ಎಂಟ್ರಿಲೇನೆ ಬೋರ್ಡ್ಗಳು ಹಾಕ್ಬಿಟ್ಟಿದ್ರು. ಸ್ಟ್ರೈಟ್ ಹೋದ್ರೆ ಮಡಿಕೇರಿ ನಗರ. ಮಡಿಕೇರಿ ದಸರಾದ ವೈಬ್ ನೋಡಿ. ಆಲ್ರೆಡಿ ಇಲ್ಲೆಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಎಲ್ಲ ತಯಾರಾಗ್ತಾ ಇದೆ. ಇವತ್ತು ಎಷ್ಟು ಗಂಟೆಗೆ ದಸರಾ ಸ್ಟಾರ್ಟ್ ಆಗೋದು ಇಲ್ಲಿ? ನೈಟ್ ಮೈಸೂರಲ್ಲಿ ದಸರಾ ಮುಗಿತಾ ಇದ್ದಂಗೆನೆ ಇಲ್ಲಿ ಮಡಿಕೇರಿ ದಸರಾ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ನಾವು 2 years ಎಲ್ಲ ದಸರಾ ನೋಡಿ ಇವಾಗ ಇಲ್ಲಿಗೆ ಬಂದಿದೀವಿ ದಸರಾ ವೈಬ್ನ ನೋಡಕ್ಕೆ. ಫುಲ್ ಟೈಟ್ ಸೆಕ್ಯೂರಿಟಿನ ಕೊಟ್ಟಿದ್ದಾರೆ ಇಲ್ಲಿಗೆ. ಅಯ್ಯೋ, ದೊಡ್ಡ ವೆಹಿಕಲ್ಗಳಂತೂ ತುಂಬಾ ಇದೆ ಇಲ್ಲಿ. ಹಿಂದ್ಗಡೆನೂ ಹೋಗ್ತಿಲ್ಲ, ಮುಂದ್ಗಡೆನೂ ಹೋಗ್ತಿಲ್ಲ. ಇಲ್ಲಿ ಹೋಗ್ಬಿಡ್ಬೋದಾಗಿತ್ತು ನಾನು. ನಾವು ಮಡಿಕೇರಿಗೆ ಹೋಗ್ಬೇಕು. ಅಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ, ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಟ್ರಾಫಿಕ್ ಪೊಲೀಸರು. ಆಲ್ರೆಡಿ ಸೌಂಡ್ ಸಿಸ್ಟಮ್ ಎಲ್ಲ ರೆಡಿ ಆಗ್ತಾ ಇದೆ ಗೈಸ್. ಫುಲ್ ಡಿಜೆ. ಅಕ್ಷಯ್ ಹೆಂಗೆ ಸ್ಟ್ರೈಟ್ ಹೋಗ್ಬೇಕಾ? ಸ್ಟ್ರೈಟ್ ಹೋಗ್ತಾ ಇರ್ಬೇಕು ನೋಡಿ ಗೈಸ್. ಫುಲ್ ಸೌಂಡ್ ಸಿಸ್ಟಮ್, ಲೈಟಿಂಗ್ ಎಲ್ಲ ರೆಡಿ ಆಗ್ಬಿಟ್ಟಿದೆ. ಕ್ರೇಜಿ ಮಡಿಕೇರಿ ದಸರಾ ನೋಡಕ್ಕೆ ನೀವು ರೆಡಿ ಆಗಿದ್ದೀರಾ? ಆಲ್ರೆಡಿ ಸೌಂಡ್ ಟೆಸ್ಟಿಂಗ್ ಎಲ್ಲ ನಡೀತಾ ಇದೆ ಗೈಸ್. ಇವತ್ತು ನೈಟ್ ಅಂತೂ ಚಿಂದಿ ಮಡಿಕೇರಿ ದಸರಾ. ಆಕ್ಚುಲಿ ಒಂದು ಆಪ್ಷನ್ ಕೂಡ ಇದೆ, ಯಾರಾದ್ರೂ ಮೈಸೂರು ದಸರಾ ಮುಗಿಸ್ಕೊಂಡು ಕೂಡ ಬರ್ಬೋದು. ಬಟ್ ತುಂಬಾ ಟ್ರಾಫಿಕ್ ಇದೆ. ಏನಿದು ಆಟೋದವ್ರದ್ದು ಅವಳು ರೇಸ್ ಹೊಡಿದವ್ರೆ ಎಲ್ಲ ಅಕ್ಕಪಕ್ಕ. ನಾನ್ ಫಸ್ಟಾ ನೀನ್ ಫಸ್ಟಾ ಅಂತ. ಕೂರ್ಗ್ ಟೌನ್ಗೆ ಎಂಟ್ರಿ ಆದ್ವಿ ಗೈಸ್. ನೋಡ್ತಾ ಇರಿ ಇಲ್ಲಿ. ಹನುಮಾನ್ದು ಮಾತಾಡ ಎಲ್ಲಿ ಎಲ್ರು ವೇಟಿಂಗ್. ಎಲ್ಲ ಹೆಂಗ್ ಬಾಯ್ಸ್ ಗರ್ಲ್ಸ್ ಎಲ್ಲ ವೇಟಿಂಗ್ ಫಾರ್ ದ ಮಡಿಕೇರಿ ದಸರಾ. ಇಲ್ಲೆಲ್ಲ ರೈಟ್ ಹೋಗ್ಬೇಕು. ಆಲ್ ಸೆಟ್ ಫಾರ್ ಮಡಿಕೇರಿ ದಸರಾ ಗೈಸ್. ಇದೆಲ್ಲ ಇನ್ನು ಸ್ವಲ್ಪ ಹೊತ್ತು ಇದೆಲ್ಲ ಬ್ಲಾಕ್ ಮಾಡ್ತಾರೆ ಇಲ್ಲೆಲ್ಲ. ಈಗ ಇಷ್ಟೊಂದು ಜನ ಓಡಾಡ್ತಾರೆ ಇಲ್ಲೆಲ್ಲ. ಟ್ರಾಫಿಕ್ ಇಲ್ಲೆಲ್ಲ ಪಾರ್ಕಿಂಗ್ ಮಾಡಕ್ಕೆ ಬಿಡಲ್ಲ ಇನ್ನು ಸ್ವಲ್ಪ ಹೊತ್ತು. ಅಲ್ಲೇ ನೋಡಿ ಟೈಟ್ ಸೆಕ್ಯೂರಿಟಿ. ಸ್ಟ್ರೈಟ್ ಹೋಗ್ಬೇಕಾ? ಇಲ್ಲಿ ರೈಟ್ ತೋರಿಸ್ತಿದ್ದು
ಇಲ್ಲ ಸ್ಟ್ರೈಟ್ ಸ್ಟ್ರೈಟಾ? ಹಿಂಗ್ ಹೋಗ್ಬಿಟ್ಟು ಹಂಗ್ ಬೆಳೆಸ್ಕೋಬೇಕು. ಇದು ಹಿಂಗೆ ಇಲ್ಲೇ ನಡೆಯೋದು ದಸರಾ? ಇಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗೋದು ಅದು? ಅದು ಅಲ್ಲಿ ಗೊಂಬೆಗಳೆಲ್ಲ ಇತ್ತಲ್ಲ, ಅಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಯ್ತದೆ. ಟೌನು ಟೌನ್ ಇಂದ ಮೇನ್ ಮಡಿಕೇರಿ ಎಂಟ್ರಿ ಇದೆಲ್ಲ, ಎಂಟ್ರೆನ್ಸ್ ಅಲ್ಲೇನೆ ಮಡಿಕೇರಿ ದಸರಾ ಫುಲ್ ಎಂಜಾಯ್ಮೆಂಟ್ ಎಲ್ಲ ಸ್ಟಾರ್ಟ್ ಆಗೋದು ಇವಾಗ. ವಾಯ್ಸ್ ಎಲ್ಲ ಗಲ್ಲಿ ಗಲ್ಲಿ ಎಲ್ಲ ಕಡೆನೂ ಸೌಂಡ್ ಡಿಜೆಗಳು. ಇಲ್ಲಿ ತಿರ್ಗಿಸ್ಬೇಕಾ? ಎಲ್ಲ ಕಡೆ ಟ್ರಾಫಿಕ್ ಗೈಸ್, ರೋಡ್ಗಳೇ ಕನ್ಫ್ಯೂಸ್ ಆಗ್ತೈತೆ. ಸುತ್ತಾ ಇದೀವಿ ಇಲ್ಲಿ ಪೊಲೀಸ್ ಮ್ಯಾನು ಯಪ್ಪ, ಫುಲ್ ಟೈಟ್ ಸೆಕ್ಯೂರಿಟಿ. ಬಂತು ನೆಕ್ಸ್ಟ್ ಲೆವೆಲ್ ಈ ರೋಡ್ಗೆ ನೈಟ್ ಟೈಮಲ್ಲಿ. ಯಾವುದು 350 ಅನೌನ್ಸ್ಮೆಂಟ್ ಎಲ್ಲ ನಡೀತಾ ಇದೆ ಪೊಲೀಸು. ಇಲ್ಲಿ ರೈಟ್ ಇಲ್ಲಿ ರೈಟಾ? ಚಿಕ್ಕ ಹುಡುಗರ್ದೆಲ್ಲ ಒಳ್ಳೆ ವಯಸ್ಸು. ಇಲ್ಲಿ ಈ ಕಡೆ ಎಲ್ಲ ಕಡೆ ಒಂದೊಂದು ವರ್ಷ ಅಂತ ಹಾಕೊಂಡವ್ರೆ. 63ನೇ ವರ್ಷನ ಅಲ್ಲಿ 93 ಅಂತ ಹಾಕೊಂಡಿದ್ರು, ಇಲ್ಲಿ 63 ಅಂತ ಹಾಕೊಂಡವ್ರೆ. ಎಲ್ಲಿ ತೋರಿಸ್ತೈತೆ ಆಯ್ಸ್? ಮಡಿಕೇರಿನ ನಾವು ಒಂದು ವ್ಯೂ ನೋಡಕ್ ಬಂದಿದ್ದೀವಿ. ಸಖತ್ತಿದೆ. ಇಲ್ಲೇನಾ ಇದಾ? ಇದೆಲ್ಲ ಕಣ ಇನ್ನು ಒಳಗಡೆ. ಆಯ್ಸ್ ಮಡಿಕೇರಿ ನೋಡಿ, ಸಖತ್ ಕ್ಲೌಡಿ ವೆದರು, ಸಖತ್ತಾಗಿದೆ. ಇಲ್ಲೆಲ್ಲ ನಡೆಯಲ್ಲ ಅನ್ಸುತ್ತೆ. ಮೇನ್ ರೋಡು ಅಷ್ಟು ದೂರದಲ್ಲಿ ಐತೆ. ಅಲ್ಲೊಂದು ಫ್ಲ್ಯಾಗ್ ಕಾಣಿಸ್ತೈತಲ್ಲ ಗೈಸ್, ಅಲ್ಲಿ ಮೇಯ್ನು ಸರ್ಕಲ್ ಟೌನು, ಅಲ್ಲಿ ನಡೆಯೋದು. ಅಲ್ಲಿಗೆ ಆಲ್ರೆಡಿ ಇವಾಗ ಲೈಟ್ ಆನ್ ಮಾಡ್ತವ್ರೆ. ಮಡಿಕೇರಿ ಗಲ್ಲಿಲೆಲ್ಲ ಓಡಾಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಏನ ಮೆಟ್ಲುಗಳು, ಹಳೆ ಬಿಲ್ಡಿಂಗ್ಗಳು, ಹಳೆ ಸ್ಕೂಟರ್ಗಳು, ಹಳೆ ಜೀಪ್ಗಳು. ಯಾವುದೋ ಗಲ್ಲಿಗೆ ನಡ್ಕೊಂಡ್ಬಂದ್ಬಿಟ್ಟಿದ್ದೀವಿ ನಾವು. ಗಲ್ಲಿ ಎಲ್ಲ ಇದು ಯಾವುದೋ ಡೀಪ್ ಮಡಿಕೇರಿ ಒಳಗಡೆ ಬಂದ್ಬಿಟ್ಟಂಗೆ ಕಾಣಿಸ್ತಾ ಇಲ್ವಾ? ಅಷ್ಟೊಂದು ಡೀಪಾಗಿ ಏನೂ ಬಂದಿಲ್ಲ. ಇಲ್ಲೇ ಮುಂದೆನೇ ಟೌನ್ನ ತೋರಿಸ್ತೀನಿ ನಿಮಗೆ. ಫುಲ್ಲು ನೈಟ್ ಹೊತ್ತು ಇದೇ ರೋಡ್ಗಳು. ವಾ, ನೋಡಪ್ಪ, KFC ಥರ AFC. ಅಲ್ಲ, ಅಮೇರಿಕನ್ ಸ್ಟೈಲಲ್ಲೆಲ್ಲ ರೆಸ್ಟೋರೆಂಟ್ಗಳೆಲ್ಲ ಐತೆ ಇಲ್ಲಿ. ಇದೆ ಆಲ್ರೆಡಿ ಎಲ್ಲ ಪೊಲೀಸ್ ಬೀಟ್ ಆಗ್ತವ್ರೆ ಇಲ್ಲೆಲ್ಲ. ಹಂಚು ಮನೆಗಳು ನೋಡೋಣ. ಇದೆ ಪೇಟೆ ಶ್ರೀರಾಮ ಮಂದಿರ ದಸರಾ ಸಮಿತಿ. ಫುಲ್ಲು ಕ್ರೌಡ್ ಆಗ್ಬಿಟ್ಟಿರ್ತದೆ ನೋಡಿ ಗೈಸ್. ಇದೆ ಮೇನ್. ಇವಾಗೆಲ್ಲ ಆರ್ಚ್ಗಳೇನು ಅಲ್ಲಿವರೆಗೂ ಇರ್ತದೆ ಅಂತ ಫುಲ್ ರೆಡಿ ಆಗಿಬಿಡೈತೆ ಇದೆಲ್ಲ. ನೈಟ್ 10 ಗಂಟೆ ಮೇಲೆ ದಸರಾ ಸ್ಟಾರ್ಟ್ ಆಗುತ್ತಂತೆ ಇಲ್ಲಿ. ನೈಟು ಒಂದ್ಸಲಿ ಲೈಟಿಂಗ್ ಅವಾಗ ಬಂದು ನೋಡೋಣ ಬಾ. ಅಲ್ಲಿ ತನಕ ಹೋಗಿ ಬರೋದ? ಹೆಂಗಲ್ಲ ಕಣ, ಅಲ್ಲಿ ರೆಡಿ ಮಾಡ್ತಾರಲ್ಲ ರಾಮ ಮಂದಿರ. ಇದೇನಿದು ಎಲ್ಲ ಕಡೆ ಒಂದೊಂದು ಏರಿಯಾ ಥರ ಸಪ್ರೇಟ್ ಮಾಡ್ಕೊಬಿಟ್ಟವ್ರಲ್ಲ ಅವರು. ಇವೇನು ದಸರಾ ಸ್ಟಾರ್ಟ್ ಆಗಿರುತ್ತೆ ಮೈಸೂರಲ್ಲಿ. ನಾವು ಇನ್ನೂ ಮಡಿಕೇರಿ ದಸರಾಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಮೈಸೂರಲ್ಲಿ ದಸರಾ 4 ಗಂಟೆಗೆ ಸ್ಟಾರ್ಟು. ಕರೆಕ್ಟಾಗಿ 4 ಗಂಟೆಗೆ ಸ್ಟಾರ್ಟು. ಇಲ್ಲೆಲ್ಲ ಬಸ್ಸೆಲ್ಲ ಓಡಾಡ್ತೇವೆ. ಇನ್ನೇ ವರ್ಷಕ್ಕೆ ಇದೆಲ್ಲ ಫುಲ್ ಕ್ಲಿಯರ್ ಮಾಡಿಸ್ತಾರೆ. ಟ್ರಾಫಿಕ್ ಇದು ಪಾರ್ಕಿಂಗ್ ಎಲ್ಲ ಆಮೇಲೆ ಫುಲ್ ಇರೋದು. ಇದು ಶ್ರೀ ರಾಮ ಮಂದಿರ ಹತ್ರ ಬರ್ತಾ ಇದ್ದೀವಿ. ಹೆಂಗೆ ಹೇಳೋ, ಇವರು ಸಂಸ್ಥೆಯಿಂದ ಶಬ್ದ ಚಿತ್ರಗಳು, ಅದು ನಮ್ದು ಹೆಂಗೆ ದಸರಾದಲ್ಲಿ ಶಬ್ದ ಚಿತ್ರಗಳು ಇರ್ತದೆ ಗೊತ್ತಾ, ಆ ತರ ಇಲ್ಲಿ ಹೆಂಗೆ ಅಂದ್ರೆ ವಿಗ್ರಹಗಳು ದೊಡ್ಡ ಪ್ರೊಸೆಷನ್ಗೆ ಟ್ಯಾಬ್ಲೋಗಳು. ಇಲ್ಲಿ ರಾಮ ಮಂದಿರದ ಹತ್ರ ಆಲ್ರೆಡಿ ಟ್ಯಾಬ್ಲೋಗಳೆಲ್ಲ ಸ್ಟಾರ್ಟ್ ಆಗಿ ಎಲ್ಲ ಒಟ್ಟಿಗೆ ಬಂದು ಜಾಯಿನ್ ಆಗಿ ದಸರಾ ಸ್ಟಾರ್ಟ್. ನೋಡಿ ಟ್ಯಾಬ್ಲೋ ಆಲ್ರೆಡಿ ರೆಡಿ ಆಗ್ತೈತೆ ಮಡಿಕೇರಿ ದಸರಕ್ಕೆ. ನೈಟ್ ಹೊತ್ತು ಇದೆಲ್ಲ ಲೈಟಲ್ಲಿ ಹೆಂಗ್ ಕಾಣಿಸುತ್ತೆ ಅಂತ ನೋಡ್ಬೇಕು ನಾವು. ಆ ಸಾಕು ಸೌಂಡಲ್ಲಿ ಏನೋ ಕೇಳಿಸೋದೇ ಇಲ್ಲ.
ಅಲ್ಲಿ ಗಂಟೆ ಹೋಗಿ ಬರೋಲ್ಲ. ಇದೇ ಬಸ್ ಸ್ಟ್ಯಾಂಡ್, ಮಡಿಕೇರಿ ಬಸ್ ಸ್ಟ್ಯಾಂಡ್ ಹತ್ರನೂ ಓಡಾಡ್ತಾ ಇದ್ದೀವಿ ಫುಲ್ಲು. ಎಲ್ಲ ಹುಡುಗರುಗಳಂತೂ ಹೆವಿ ಅವರೇ ಇವತ್ತು. ಎಲ್ಲ ದಸರಾಗೆ ರೆಡಿ ಆಗಿಬಿಟ್ಟವ್ರೆ. ಏನು ಡಿ ಜೆಗಳು ಎಲ್ಲ ಕಡೆ, ಇಲ್ಲ ಅಂದ್ರೆ ಒಂದೊಂದು ರೋಡಲ್ಲಿ 2 ಡಿ ಜೆ ಐತೆ ಅಲ್ಲಿ. ಸ್ಮಾರ್ಟ್ ಬಜಾರ್ ಬೇರೆ ಆಯ್ತಾ.